ಮಾಡ್ತೀನಿ ಬೋಡಿ. ಕದೀತೇನೋ ನನ್ನೇನ್ ಕೇಳ್ದೆ ಅಡ್ಗೆ ಮನೆ ಒಳಗೆ ಬರಕ್ಕೆ ಎಷ್ಟು ಕೈಗೆ ನಿಂಗೆ ಸಾಲ ಇನ್ನು ಎಷ್ಟು ಉದ್ದ ಕೊಂತಿದ್ಯಾ ಚಟ್ನಿ ತಿಂದ್ರೆ ಏನು ಆಗಲ್ಲ. ಹೋಗಿಲ್ಲ ಚೂದಾಗ ತಿಂದ್ರೆ ಏನು ತಪ್ಪಿಲ್ಲ. ಬಿಡೋದ ಕಳ್ಳ ತರ ಒಳಗ್ ಬರೋದ ಆ ಕಡೆ ಮದ್ವೆನೂ ಇಲ್ಲ ಆ ಕಡೆ ಮುಂಚಿನೂ ಇಲ್ಲ ಕೆಲ್ಸನೂ ಇಲ್ಲ ಸಂಪಾದನೆನೂ ಇಲ್ಲ. ನಿನ್ನಂತ ಮನೆ ಹಾಳ ಇನ್ನೊಬ್ಬ ಇಲ್ಲ ಕಣೋ. ಏನ್ ಹೊರಗೆ ಹೋಗ್ಯಾ ಅಥವಾ ಇನ್ನೊಂದ್ ಮನೆ ಹಾಕ್ಲಾ? ನಿನ್ನ ಕೈಗೆ ಬರೆ ಹಾಕಕ್ಕೆ ಅವಳಿಗೆ ಯಾವಳು ಅವಳೇ ನಿನ್ನ ಸಾಕೊಂಡಿದ್ದಾಳ. ಈ ಗಾಯ ಹೀಗೆ ಇರಬಾರ್ದು, ದೊಡ್ಡದಾಗಬೇಕು, ದೊಡ್ಡ ಹುಣ್ಣಾಗಬೇಕು. ಹೀಗಾಗಿರೋದೇ ಸಾಕೊಂಡ್ರೆ ದೊಡ್ಡ ಹುಣ್ಣಾಗ್ಬೇಕಂತೆ. ನೋಡು ನಿಮ್ಗೆಲ್ಲ ಅರ್ಥ ಆಗಲ್ಲ. ನಾನು ಈ ಗಾಯಕ್ಕೆ ಮೇಕಪ್ ಮಾಡ್ತೀನಿ, ದೊಡ್ಡದಾಗೋ ಹಾಗೆ ಮಾಡ್ತೀನಿ, ದೊಡ್ಡ ಹುಣ್ಣಾಗೋ ಹಾಗೆ ಮಾಡ್ತೀನಿ. ರಾಜ್ಯಕ್ಕೆ ಬಂದಾಗ ಜೋರಾಗ ಬಾಯಿ ಪಡ್ಕೊಂಡ್ಬಿಡು. ಏನಾಯ್ತು ಗೊತ್ತಾಯ್ತು ಅಂತ ವಿಚಾರಿಸ್ತಾರೆ. ಆಗ ಇರೋ ವಿಷಯನ ಹೇಳು. ಆಮೇಲೆ ಚಂಪಂಗೆ ಇದೆ 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 ಬರಲಿಲ್ಲ. ಏನಪ್ಪ ಯಾರಿಗೋಸ್ಕರನೋ ಕಾಯ್ತಾ ಇರೋ ಹಾಗಿದೆ. ಮೀಟಿಂಗ್ ಹೋಗಿದ್ದಾರೆ, ಮೀಟಿಂಗ್ ಮುಗಿಸ್ಕೊಂಡು ಬರ್ತಾರೆ ಬಿಡಿಪ್ಪ. ಬರ್ಲಿ ಬರ್ಲಿ, ಬಂದ ಮೇಲೆ ಗೊತ್ತಾಗತ್ತೆ. ಏನಪ್ಪ ಅದು? ನೋಡಮ್ಮ, ಇದು ಗಂಡಸರ ವಿಷಯ, ನಿನಗೆ ಇವೆಲ್ಲ ಅರ್ಥ ಆಗಲ್ಲ. ಒಳಗೋಗ. ನನಗೆ ಅರ್ಥ ಆಗದೆ ಇರೋದು ಈ ಪ್ರಪಂಚದಲ್ಲಿ ಏನಪ್ಪ ಇದೆ? ನಿನ್ ಕೆಲಸ ನೋಡ್ಕೋಗಮ್ಮ, ನಿಂಗೆ ಇವೆಲ್ಲ ಗೊತ್ತಾಗೋದಿಲ್ಲ. ನಿಮಗೆ ಗೊತ್ತಾಗಲ್ಲ ಅಂತೀರಾ? ಬನ್ನಿ ಗೊತ್ತು ಮಾಡಿಸ್ತೀನಿ. ನಾನು ಚಂಪಂಗ್ ಸ್ಕೆಚ್ ಹಾಕಿದ್ರೆ ನನ್ನ ಹೆಂಡತಿ ನಂಗೆ ಸ್ಕೆಚ್ ಹಾಕ್ತಾಳಲ್ಲ, ಎಲ್ಲ ರಾಜಕೀಯ ಅಂತೀನಿ. ಜಾಜತ್ಗೆ ಬಂದ್ರು ಮತ್ತು ಹೇಳ ಮತ್ತು ಜಾಜತ್ಗೆ ಬಂದ್ರು. ಜೊರೆಗೆ ಹೈ ಪಿಚ್ಚು ಹೈ ಪಿಚ್ಚು ರಘು ದೀಕ್ಷಿತ್ ಯಾಕೆ ತರ ಶೌಕ್ ಮಾಡ್ತಾ ಇದ್ದೀರಾ? ಯಾರು ನೆಗದ್ ಬಿದ್ರು ಅಂತ? ಯಾರು ನೆಗೆದ್ ಬಿದ್ದಿಲ್ಲ. ನನ್ನ ಕೈ ನೋಡಿ ರಾಜವ್ರೆ. 50% ಬರ್ನ್ ಆಗ್ಬಿಟ್ಟಿದೆ. ಇಷ್ಟು ಬರ್ನ್ ಆದ್ರೆ ಮನುಷ್ಯರು ಬದುಕಲೇ ಕಷ್ಟ. ಅದಕ್ಕೆ ಬದುಕೊಂಡಿದ್ದಾನೆ. ಬೆಂಕಿನ ಯಾಕೋ ಮೈ ಮೇಲೆ ಬೆಳೆಸ್ಕೊಂಡೆ? ಅಯ್ಯೋ, ಬೆಂಕಿನ ಎಲ್ಲಿಂದ ಹಾಕೊಳ್ಳಿ ಜಾಜಿಯವರು. ನೀರು ಕುಡಿಯೋಣ ಅಂತ ಅಡಿಗೆ ಮನೆಗೆ ಹೋದೆ. ಏನೋ ಅಪ್ಪಿ ತಪ್ಪಿ ನನ್ನ ಕೈ ಆ ಚಕ್ಲಿ ಡಬ್ಬಕ್ಕೆ ತಾಕ್ತು ಅಷ್ಟೇ. ಅದಕ್ಕೆ ಏನೋಲೇ ಈ ಚಕ್ಲಿ ಕದಿಯಕ್ಕೆ ಬಂದಿದ್ಯಾ ಅಂತ ಕೈ ಮೇಲೆ ಬರೆ ಹಾಕ್ಬಿಡೋದ. ಹಾಕಿದ್ದೆ ಒಂದ್ಸಲ ಅಲ್ಲ ಜಗತ್ಗೆ, ನಾಲ್ಕು ಸಲ ಬರೆ ಹಾಕ್ಬಿಟ್ಲು. ಒಂದು ಅಲ್ಲಿಂದ ಉಳಿದಿದ್ದೆ ಹೆಚ್ಚಾಗೋಯ್ತು. ಈಗಿರೋದು ಉಳಿದಿರೋ ಪ್ರಾಣ. ಅಲ್ಲ, ಅಡಿಗೆ ಮನೆಗೆ ಹೋಗಿದ್ದೆ ತಪ್ಪ? ನೀರ್ ಕುಡಿಯಕ್ ಹೋಗಿದ್ದೆ ತಪ್ಪ ಜಾಜತ್ಗೆ. ಅವಳು ಯಾರು ಜಾಜಿಯವ್ರೆ ನನ್ನ ಕೈ ಮೇಲೆ ಬರೆ ಹಾಕೋದಕ್ಕೆ? ಜಾಜತ್ಗೆ, ಈ ಮನೆಯಲ್ಲಿ ದಬಾಯಿಸೋ ಹಕ್ಕಿರೋದು ನಿಮ್ಮೊಬ್ಬರಿಗೆ. ಯಾಕಂದ್ರೆ ನೀವಿವನ ಯಜಮಾನಿ. ಲೇ ಚಂಪಾ, ಬಾರೆ ಇಲ್ಲಿ. ಯಾಕೋ ಇನ್ನೂ ಸಾಕಾಗಿಲ್ವಾ? ಸಾಲಿಲ್ಲ ಅಂದ್ರೆ ಹೇಳು, ಮೊಂಚಕ ಇನ್ನೂ ಬಿಸಿ ಇದೆ, ಇನ್ನೊಂದು ಬರೀ. ಲೇ ಚಂಪಾ, ನಿಂಗೆ ಸ್ವಲ್ಪ ಶೇಮ್ ಆಗಲ್ದೇನೆ? ಪಾಪ ಪದ್ದು ಕೈ ಮೇಲೆ 4 ಸಲ ಬರೆ ಹಾಕಿದ್ಯಂತೆ. ನಾನು ಹಾಕಿ ಒಂದೇ ಬರೆ, ಅವನೇ ಬಣ್ಣ ಹಚ್ಕೊಂಡು ಗಾಯ ದೊಡ್ಡದ್ ಮಾಡ್ಕೊಂಡಿದ್ದಾನೆ. ಓದಾಡ್ತಾ ಇದ್ದಾನೆ. ಸಾಕು ಸುಮ್ಮನೆ ಇರ್ರಿ, ಎಂತದೂ ಆಗಿಲ್ಲ. ಆನೆಗೆ ಸೂಜಿ ತಗೊಂಡು ಚುಚ್ಚಿದ್ರೆ ಏನಾದ್ರೂ ನೋವಾಗುತ್ತಾ? ಚಂಪಾ, ಡೋಂಟ್ ಆಫ್ ರಮೇಶ್, ಹೀಗೆಲ್ಲ ಮಾಡಿರೋದಕ್ಕೆ ಮೊದಲು ಸಾರಿ ಕೇಳು. ಚಕ್ಲಿ ಕದಿಯಕ್ಕೆ ಅಂತ ಬಂದವನು ಅವನು ಮೊದಲು ಸಾರಿ ಕೇಳ್ಬೇಕು. ನೀರ್ ಕುಡಿಯೋಕೆ ಅಂತ ಬಂದವನು ನೀರ್ ಕುಡ್ಕೊಂಡು ಹೋಗ್ಬೇಕಾಗಿತ್ತು. ಚಕ್ಲಿ ಯಾಕೆ ಕದಿಬೇಕಾಗಿತ್ತು? ಯಾವುದೇ ಕಾರಣಕ್ಕೂ ಮಾತನ್ನ ನಂಬಕ್ ಹೋಗ್ಬೇಡಿ. ವೇಟ್ ಫಾರ್ 2 days. ಹಬಿ ಕುಂದಾಪುರದಿಂದ ಬರ್ಲಿ. ಅವ್ರು ಬರ್ತಿದ ಹಾಗೇನೆ ಚಂಪಾ ಮಾಡೋ ಅಡಿಗೆನೇ ಸರಿ ಇಲ್ಲ ಅಂತ ನಾವೆಲ್ಲ ಇವಳ ಮೇಲೆ ಅಲಿಗೇಷನ್ಸ್ ಮಾಡೋಣ. ಹೇಳಿದ್ರಿ ಜಾಜಿಯವ್ರೆ, ಇವಳಷ್ಟು ಕೆಟ್ಟ ಕುಕ್ಕು ಬೇರೆ ಯಾರು ಇಲ್ಲ. ಬರೀ ಕುಕ್ಕರ್ ತರ ಕುಕ್ಕಳ ಹೊರತು ಕುಕ್ ಮಾಡಕ್ಕೆ ಬರಲ್ಲ. ಇವಳು ಮಾಡೋ ಅಡಿಗೆನ ಅದರಲ್ಲಿ ಬಣ್ಣ ಇಲ್ಲ, ರುಚಿ ಇಲ್ಲ, ಶಕ್ತಿ ಇಲ್ಲ. ಇವಳು ಮಾಡೋ ಅಡಿಗೆ ಕೆಟ್ಟದಾಗಿರಲಿ ಅಂತ ಹೇಳಿ ಇವಳ ಮನೆಯಿಂದ ಆಚೆ ಓಡಿಸ್ಬಿಡೋಣ. ಯಾರು ಇವಳಿಗೆ ಸಪೋರ್ಟ್ ಮಾಡ್ಬಿಟ್ರೆ? ಯಾರು ಸಪೋರ್ಟ್ ಮಾಡ್ತಾರೆ? ನಾವು 3 ಜನ ಇದ್ದೀವಿ. ಬಿಟ್ಲಾ, ನಿನ್ ಪಲ್ಲುನ ಬುಕ್ ಮಾಡ್ಕೊಳ್ಳೋ. ಆಗ ಪಲ್ಲು ಊಟ ನಮ್ಗೆ ಸಿಗುತ್ತೆ. ಅಭಿನ ನಾನ್ ಬುಕ್ ಮಾಡ್ಕೋತೀನಿ. ಇನ್ನು ಉಳಿದಿರೋರು ಯಾರು? ರಂಗತ್ತೆ, ಕೈಲಾಗದ ಕಡೆಗಾಲದ ರಂಗತ್ತೆ. ಅಯ್ಯೋ ನನ್ನ ಮಗನೇ, ನನಗೆ ಕಡೆಗಾಲ ಅಂತೀಯ? ಪದ್ದು, ನಿನಗೆ ಉಳಗಾಲ ಇಲ್ಲ. ಉಳಿಯೋದು ಅತ್ತೆಗೊಂದು ಓಡ್ತಾನೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಮೆಜಾರಿಟಿ ನಮ್ ಕಡೆ ಇದೆ. ನಾವ್ ಹೇಳ್ದಾಗೆ ನಡೆಯೋದು. ಚಂಪನ್ನ ಕೆಲ್ಸದಿಂದ ಕಿತ್ತು ಹಾಕೋದ್ ಗ್ಯಾರಂಟಿ. ಬಿಟ್ಲಾ, ಪಲ್ಲುನ ಹಾಗೆ ನಿಮ್ಮ ಮೇಲೆ ಕೂಗ ಇದ್ದಕ್ಕೆ ವೆರಿ ಸಾರಿ ಕಣಮ್ಮ. ನೋಡಮ್ಮ ಚಂಪ ಪಟ್ಟು ಕಂಗ ಎಷ್ಟು ದೊಡ್ಡ ಬರೆ ಹಾಕಿದ್ದಾನೆ ಅಂತ. ಇಷ್ಟು ದೊಡ್ಡ ಬರೆ? ಅಲ್ಲಮ್ಮ
ನಾಳೆ ಹುಡುಗಿ ಕೊಡಕ್ಕೆ ಅಂತ ಯಾರು ಬಂದಾಗ ಅಯ್ಯೋ ಇದು ಹುಡುಗನ ಕೈ ಮೇಲೆ ಇಷ್ಟು ದೊಡ್ಡ ಹೊರೆ ಇದೆ ಅಂತ ಕೊಡೋ ವರದಕ್ಷಿಣೆ ಕೊರೆ ಮಾಡಿದ್ರೆ ಆ ಹೊರೆ ಯಾರಮ್ಮ ಹೋಗ್ತಾರೆ ಪಾಪಕ್ಕನಮ್ಮ ನೀನ್ ಕುಡಿಯೋಣ ಅಂತ ಅಡುಗೆ ಮನೆ ಒಳಗೆ ಕಾಲಿಟ್ಟ ಅವ್ಳ ಕೈ ಮೇಲೆ ಬರ ಇಟ್ಲು ಬರ್ತಾ ಇವಳು ಯಾಕೋ ಜಾಸ್ತಿ ಆಗ್ತಾ ಇದೆ. ಏನೇ ಮುಖ ನೋಡ್ತೀಯಾ? ಹೋಗಿ ಇಲ್ಲಿದ್ದ ನೋಡಮ್ಮ ಪಲ್ಲು, ನಾವೆಲ್ಲ ಚಂಪನ ವಿರುದ್ಧ ಅಪೋಸ್ ಮಾಡ್ತಾ ಇದೀವಿ. ಅವಳು ಮಾಡೋ ಅಡುಗೆ ಸರಿ ಇಲ್ಲ ಅಂತ ಹೇಳಿ ಈ ಮನೆ ಬಿಟ್ಟು ಆಚೆ ಓಡಿಸೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ನೀನು ಅದಕ್ಕೆ ಬದ್ದಳಾಗಿರ್ಬೇಕು. ಮನೆ ಬಿಟ್ಟು ಓಡಿಸೋದೇನೋ ಸರಿ, ಆಮೇಲೆ ಊಟಕ್ಕೆ ತೊಂದ್ರೆ ಆಗಲ್ವಾ? ಏನಮ್ಮ ಹಿಂಗ್ ಮಾತಾಡ್ತೀಯ? ಹುಟ್ಟಿಸಿದ್ದವ್ರು ಹುಲ್ ಮೇಯ್ತಾ ಇರ್ತಾನೆ ನಮ್ಮ ಎಲ್ಲಾರ ಮನೆಗೂ ಹೋಗಿ ಇವಳೇನು ಅಡುಗೆ ಮಾಡ್ತಾಳೇನೋ ವ್ಯವಸ್ಥೆ ಅವ್ರವ್ರು ಮಾಡ್ಕೊಳಲ್ಲ. ಊರೆಲ್ಲ ಇವಳೊಬ್ಳೆ ಕುಕ್ಕು. ಒಂದು ವಿಷಯ ತಿಳ್ಕೊಳಮ್ಮ, ಅಡುಗೆ ಮನೆ ಕಟ್ಟಿಸಿದ ದೇವ್ರು ಒಲೆ ಹಚ್ಚೋದಕ್ಕೆ ಸಹಾಯ ಮಾಡದೆ ಇರ್ತಾನ. ಮೊದಲು ಇವಳನ್ನ ಆಚೆ ಓಡಿಸೋಣ, ಅಡುಗೆಗೆ ಆಮೇಲೆ ವ್ಯವಸ್ಥೆ ಮಾಡ್ಕೊಳೋಣ. ಈ ನಮ್ಮ ತೀರ್ಮಾನಕ್ಕೆ ನೀನೇನಂತೀಯ? ಎಸ್ ಅಂತೀನಿ. 3+1. ಅಳಿಯಂದಿಲು ಪತ್ತು ಹೇಳಿದ್ಲು ಅಂತ ನೀನು ಚಂಪಾನ ಎದುರು ಹಾಕೋಬೇಡ. ಯಾಕಮ್ಮ ಹೆದ್ರಾಕೋಬಾರ್ದು? ಅವಳು ಮಾಡಿರೋದು ಸರಿನಾ? ಪದ್ದುಗೆ ಇಷ್ಟುದ್ದ ಬರ ಎಳ್ದಿದ್ದಾಳೆ. ಎಂತ ಅಡ್ಗೆವಳಮ್ಮ ಅವಳು? ಅಡಿಗೆ ಅವಳು ಅಂದ ತಕ್ಷಣ ನೆನಪಾಯ್ತು. ಒಂದು ಕತೆ ಹೇಳ. ಕತೆನಾ? ಅಮ್ಮ ನಂಗೆ ಕತೆ ಅಂದ್ರೆ ತುಂಬಾ ಇಷ್ಟ. ಹೇಳಮ್ಮ. ಬಹಳ ವರ್ಷಗಳ ಹಿಂದೆ ಗಂಡುಗಲಿ ವಂಶದ 5ನೇ ತಲೆಮಾರು ನಡೀತಾ ಇತ್ತು. ಆಗ ಒಬ್ಬ ಪಾಳೆಗಾಲ ಇದ್ದ. ಆ ಪಾಳೆಗಾಲ ಒಬ್ಬ ಅಡುಗೆಯವಳನ್ನ ಇಷ್ಟಪಟ್ಟಿದ್ದ. ಅವರಿಬ್ರು ಮದುವೆ ಮಾಡ್ಕೊಂಡ್ರಮ್ಮ? ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದ, ಆದರೆ ಮದುವೆ ಮಾಡ್ಕೊಳ್ಳಿಲ್ಲ. ಯಾಕಮ್ಮ? ಅವಳು ಅಡುಗೆಯವಳು. ಆ ಪಾಳೆಗಾಲ ಯಾರನ್ನೋ ಮದುವೆ ಆದ. ಅಡುಗೆಯವಳು ರಾಜವಂಶಕ್ಕೆ ದುಡಿತಾ ಇತ್ತು. ಮನೆ ಮಂದಿಯೆಲ್ಲ ಸೇರಿ ಅವಳಿಗೆ ಅವಮಾನ ಮಾಡೋಕೆ ಶುರು ಮಾಡಿದ್ಲು. ಇಲ್ಲದ ಆರೋಪ ಹೊರಿಸಿದ್ಲು. ಪಾಪ. ಆಮೇಲೆ ಈ ಅವಮಾನ ತಡಿಲಾರ್ದೆ ಅವಳು ಮನೆ ಬಿಟ್ಟು ಕಾಡಿಗೆ ಹೋದಳು. ಅಲ್ಲಿ ಬೇಟೆಯಾಡೋದನ್ನ ಕಲಿತಳು. ಬೇಟೆಗಾಲ್ತಿ ಆದಳು. ಬೇಟೆಗಾಲ್ತಿಯಾಗಿ ಬಂದು ಬಾಣ ಹೂಡಿ ಆ ಪಾಳೆಗಾರನ್ನ ಸಾಯಿಸಿದ್ಲು. ತಾನೂ ಅವಳು ಸಾಯೋದಕ್ಕೆ ಮುಂಚೆ ನನ್ನ ಆತ್ಮ ಈ ಬಾಗಲಲ್ಲೇ ಕಾಲ್ತಾ ಇರುತ್ತೆ. ನನಗಾದ ಅನ್ಯಾಯ ಈ ಗಂಡುಗಲಿ ವಂಶದಲ್ಲಿ ಬೇರೆ ಯಾರಿಗೂ ಆಗಬಾರದು ಅಂತ ಹೇಳಿ ಸತ್ತಳು. ಮನೆ ಕೆಲಸದವಳ ದೇಹದಲ್ಲಿ ಸೇರ್ಕೊಂಡು ಕೆಟ್ಟವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತಲೂ ಹೇಳಿದಾಳೆ. ಅಂದ್ರೆ ನಮ್ಮನೇಲೂ ಹೀಗೆ ಆಗ್ಬೋದಮ್ಮ? ಅದಕ್ಕೆ ಮಗಳೇ ಹೇಳೋದು, ಚಂಪನ್ನ ಎದುರು ಹಾಕೋಬೇಡ ಅಂತ. ಸತ್ತ ಅಡುಗೆಯವಳ ಆತ್ಮ ಎಲ್ಲಿರುತ್ತೋ ಏನೋ. ಚಂಪನಿಗೆ ಸಪೋರ್ಟ್ ಮಾಡಿದ್ರೆ ಏನಾಗಬಹುದು ಅಂತ ಸ್ವಲ್ಪ ಯೋಚನೆ ಮಾಡು. ಆತ್ಮ ಚಂಪನ್ ಸಪೋರ್ಟ್ ಮಾಡಿದ್ರೆ ಏನಾಗ್ಬೋದು? ಚಂಪ ಕೆಟ್ಟದಾಗ ಡಿಶ್ ಪ್ರಿಪೇರ್ ಮಾಡ್ತಾಳೆ. ಅವಳು ಅಡ್ಗೆ ಮಾಡೋ ಹಾಗಿಲ್ಲ. ಏನೋ ಪೂರಿಂತ ಮಾಡಿದ್ಲು, ಚಪಾತಿ ಇದ್ದಂಗಿತ್ತು. ಪಂಡ್ರಂಗ ದೋಸೆ ಮಾಡಿದ್ಲು, ಒಳ್ಳೆ ಬಸವನ್ ಚಕ್ರದ ತರ ಇತ್ತು. ನೀವೇನು ಬಿಸ್ನೆಸ್ ಟೂರ್ ಅಂತ ಕುಂದಾಪುರಕ್ಕೂ ಹೈದರಾಬಾದ್ಗೂ ಓಡಾಡ್ಕೊಂಡು ಇದ್ಬಿಡ್ತೀರಾ. ನಾವು ಮನೇಲಿ ಇವ್ನ ಸಹಿಸ್ಕೊಂಡಿರೋದು ಹೇಗ್ರಿ? ಸ್ವಲ್ಪನಾದ್ರೂ ನನ್ನ ಮೇಲೆ ಲವ್ ಇದ್ಯಾ? ಲವ್ ಇದ್ರೆ ಈಗಿಂದೀಗ್ಲೇ ಇಮಿಡಿಯೇಟ್ ಆಗಿ ಅವಳನ್ನ ಸಸ್ಪೆಂಡ್ ಮಾಡಿ ಮನೆಯಿಂದ ಆಚೆ ಸೈಡ್ ಮಾಡಿ. ಅಣ್ಣಯ್ಯ, ಮೊದ್ಲು ಆ ಚಂಪನ ಮನೆ ಬಿಟ್ಟು ಓಡಿಸು. ನಾನ್ ನಿಮ್ಮನ್ನ ಯಾವತ್ತೂ ಏನೂ ಕೇಳ್ದೋನಲ್ಲ. ಪಾಕೆಟ್ ಮನಿ ಕೊಡಿ ಬಾಬಾ ಅಂತಾನು ಕೇಳ್ದೋನಲ್ಲ. ನನಗೆ ಸಿಕ್ಕಾಪಟ್ಟೆ ಅವಮಾನ ಆಗ್ತಿದೆ ಬಾಬಾ. ನೀವು ನನ್ನ ಪ್ರೀತಿಯಿಂದ ಹೊಳಿ ಅಂದ್ರೆ ಅಂತ ಕರಿತೀರ, ಆದ್ರೆ ಅವಳು ಲೇಗಟಲ ಅಂತ ಕರಿತಾಳೆ. ಸಾಕೊಂಡಿದ್ದಾಳ ಬಾಬಾ. ಮೊದಲು ಅವಳನ್ನ ಈ ಮನೆಯಿಂದ ಆಚೆ ಕಳಿಸಿ ಬಾಬಾ. ಪಾಂಡುರಂಗ, ನಾನು ಊರಲ್ಲಿ ಕುರಿ ಕಾಯ್ಕೊಂಡಿದ್ದಾಗ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಅಟೋರ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಅಂತ ಕಾಡು ಮೇಡು ಗುಡ್ಡ ಎಲ್ಲ ಅಲ್ದಾಡ್ಕೊಂಡಿದ್ದಾಗ್ಲೂ ಯಾವತ್ತು ಜಾರಿ ಎಡವಿ ಬಿದ್ದು ಒಂದು ಸಣ್ಣ ಗಾಯ ಮಾಡ್ಕೊಂಡವನಲ್ಲೋ. ಇಷ್ಟು ದೊಡ್ಡ ಸುಟ್ಟ ಗಾಯನ ಹೇಗೋ ಸಹಿಸ್ಕೊಳ್ಳಿ? ನಿನಗೆ ನನ್ನ ಮೇಲೆ ನಾನು ಕರುಣೆ, ಅನುಕಂಪ, ಕಕ್ಕುಲಾತಿ ಅನ್ನೋದಿದ್ರೆ ಮೊದ್ಲು ಅವಳನ್ನ ಮನೆ ಬಿಟ್ಟು ಆಚೆ ಕಳಿಸೋ. ಮಗನೇ, ಯೋಚನೆ ಮಾಡು. ಇವಳ ಬಣ್ಣದ ಮಾತಿಗೆ ಮರುಳಾಗಬೇಡ. ರಂಗಮ್ಮನವ್ರೆ, ಯೋಚನೆ ಮಾಡೋದಕ್ಕೆ ಇನ್ನೇನಿದೆ? ಇವ್ರಿಷ್ಟು ಜನ ಬೇಡ ಬೇಡ ಅಂತ ಹೇಳಿದ ಮೇಲೂ ನಾನು ಬೇಕು ಬೇಕು ಅಂತ ಹೇಳೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ಇವಳು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಏನು ಯಜಮಾನ್ರೆ, ಅವ್ರಗಳ ಮಾತನ್ನ ನೀವು ನಂಬ್ತೀರಾ? ಈಗಿನ ಕಾಲದಲ್ಲಿ ಸಾಕ್ಷ್ಯಾಧಾರಗಳು ಮುಖ್ಯವಾಗುತ್ತೆ. ಯಾವುದೇ ಕೋರ್ಟ್ ತೀರ್ಮಾನ ಕೊಡೋದಕ್ಕಿಂತ ಮುಂಚೆ ಸಾಕ್ಷ್ಯಾಧಾರಗಳನ್ನ ಕೇಳುತ್ತೆ. ಸಾಕ್ಷ್ಯಾಧಾರಗಳು ಬಲವಾಗಿದ್ರೆ ನ್ಯಾಯ ಅವ್ರ ಕಡೆ ಹೋಗುತ್ತೆ. ನೀನು ಈ ಮನೆ ಬಿಟ್ಟು ಹೋಗತಕ್ಕದ್ದು.
ಹೌದು, ಈಗಿಂದೀಗ್ಲೇ ಮನೆ ಬಿಟ್ಟು ಆಚೆ ರೈಟ್ ಹೇಳು. ಹೋಗ್ತೀನಿ. ಇಷ್ಟು ದಿವಸ ನನ್ನ ಈ ಮನೇಲಿ ಇಟ್ಕೊಂಡು ನನ್ನ ಮದುವೆ ಆಗ್ತೀನಿ ಅಂತ ಆಸೆ ತೋರಿಸಿ ಸೇವೆಯಿಂದ ಅಮಾನತ್ ಮಾಡಿ ಹೊರಗೆ ಕಳಿಸ್ತಾ ಇದ್ದೀರಾ? ಹೋಗ್ತೀನಿ, ಮತ್ತೆ ಬರ್ತೀನಿ. ನಾನು ಏನು ಅನ್ನೋದನ್ನ ತೋರಿಸ್ತೀನಿ. ಇಡೀ ಮನೆನೇ ನಡ್ಕ್ ಹೋಗ್ಬೇಕು, ಹಾಗೆ ಮಾಡ್ತೀನಿ. ಮನೆ ನಡುಗ್ತಾ ಇದೆ, ಬೇಡ ಅಂತ ಹೇಳೋ, ಬೇಡ ಅಂತ ಹೇಳೋ. ಹೋಗೇ ಬಿಟ್ಲಾ? ಅಲ್ಲಿಗೆ ಈ ಮನೆಗೆ ಏನೋ ಕೇಡು ಕಾದಿದೆ. ಚಂಪಾ ಮನೆ ಬಿಟ್ಟು ಹೋಗಿ ಒಂದು ವಾರ ಆಯ್ತು. ನೆಟ್ಟಿಗೆ ಅಡಿಗೆ ಮಾಡೋವೇ ಗತಿ ಇಲ್ಲ ಈ ಮನೆಯಲ್ಲಿ. ನಾನು ಒಂದ್ ವಾರದಿಂದ ಅಡಿಗೆ ಮಾಡ್ತಾನೆ ಇದ್ದೀನಿ. ಯಾರು ಸರಿಯಾಗಿ ತಿಂದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನೀ ನೆಟ್ಟಿಗೆ ಅಡಿಗೆ ಮಾಡುದ್ಲಲ್ವಾ ಅವಳು ಪಟ್ಟಾಗಿ ಒಡೆಯೋದಿಕ್ಕೆ. ನನ್ನನ್ನು ಕೇಳಿ ಏನಾದ್ಲು ಮಾಡೆ ಅಂದ್ರೆ ಅದೂ ಮಾಡಲ್ಲ, ಎಲ್ಲ ನಿಂದೆ ಹಠ. ನನಗೆ ಹೇಳೋ ಬದಲು ನೀನೇ ಅಡಿಗೆ ಮಾಡ್ಬೋದಲ್ಲ. ಸುಮ್ಮನೆ ಯಾವಾಗ ನಿಮ್ಮಪ್ಪ ಮೇಲಕ್ಕೆ ಹೋದ್ಲು ನಾನು ಅಡುಗೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಆ ಸ್ವಲ್ಪ ಲಕ್ಷಣವಾಗಿ ಅಡುಗೆ ಮಾಡ್ಕೊಂಡಿದ್ಲು. ಅವಳನ್ನ ಬೇಕು ಅಂತ ಮನೆಯಿಂದ ಆಚೆ ಓಡಿಸಿದಿರಲ್ಲ, ಅವಳು ಮನೆ ನಿಲ್ತಿದ್ದಾಗ ಏನೇನು ತೊಂದರೆ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗಬೇಕು. ನನಗೀಗೊಂದು ಸೌತೆಕಾಯಿ ಸಾಕು, ನಾನು ತಿನ್ಕೋತೀನಿ, ಮಿಕ್ಕಿದ ನೀವೇ ಅಡುಗೆ ಮಾಡ್ಕೊಂಡು ತಿನ್ನಿ. ಏನಪ್ಪ ಅಡಿಗೆ ರೆಡಿ, ಬನ್ನಿ ಊಟಕ್ಕೆ. ಏನಮ್ಮ ಪಲ್ಲು, ನನಗೆ ಯಾಕೋ ಹಸಿವಾಗ್ತಿಲ್ಲ ಕಣಮ್ಮ, ನಾನು ಇದನ್ನೇ ತಿನ್ಕೋತೀನಿ. ನಂಗೂ ಅಷ್ಟೇ ಪಲ್ಲು, ಹಸಿವೆ ಆಗ್ತಿಲ್ಲ. ಅಲ್ಲೋ, ನಾನು ಡಯಟ್ ಮಾಡ್ತಾ ಇದ್ದೀನಿ. ಮಾಡಿರೋ ಅಡುಗೆನೆಲ್ಲ ನೀನೇ ತಿನ್ಬಿಡ. ಯಾರು ಊಟ ಮಾಡಿಲ್ಲ ಅಂದ್ರೆ ಮಾಡಿರೋ ಅಡುಗೆನೆಲ್ಲ ನನ್ನ ತಲೆ ಮೇಲೆ ಸುಟ್ಕೊಳ್ಳ. ಇವಾಗ ಬಂದು ಊಟ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಇದೇ ಊಟನ ಬಿಸಿ ಮಾಡಿ 3 ದಿನ ತಿನ್ಸ್ಬೇಕಾಗತ್ತೆ. ಬಂದು ಈಗಲಾದ್ರೂ ಅರ್ಥ ಆಯ್ತಾ? ಗಂಡುಗಲ್ಲಿ ವಂಶಕ್ಕೋಸ್ಕರ ದುಡಿದ ಆತ್ಮ ಇದೆಯಲ್ಲ, ಅದರ ಎಫೆಕ್ಟ್ ಇದು. ಆತ್ಮ ಇಲ್ಲಿ ಎಲ್ಲೋ ಓಡಾಡ್ತಾ ಇದೆ. ಅದಕ್ಕೆ ನಾವು ಏನೇ ತಿಂದಲೂ ರುಚಿ ಇಲ್ಲದ ಹಾಗೆ ಮಾಡುತ್ತೆ. ನೀನ್ ಹೇಳ್ತಿರೋದು ನಿಜಾನೇನಮ್ಮ? ನಾನು ಆವತ್ತು ಹೇಳಿಲ್ವೇನೆ, ಆತ್ಮ ಬಂದು ತೊಂದರೆ ಕೊಡುತ್ತೆ ಅಂತ. ನೋಡಿ ಕೊಡ್ತಾ ಇದೆ. ಅದ್ದವ್ರೆ ಪಲ್ಲು ಹೇಳಿದ್ಲು, ಆದ್ರೆ ನಾನು ನಂಬಲಿಲ್ಲ. ನಿಜವಾಗ್ಲೂ ಆತ್ಮ ಬಂದು ತೊಂದರೆ ಕೊಡುತ್ತ. ಅಮ್ಮ ಹೇಳಿದ್ರಪ್ಪ, ಹಾಗೆ ಆಗ್ತಾ ಇದೆ. ನಾನು ಎಷ್ಟೇ ರುಚಿಯಾಗಿ ಅಡುಗೆ ಮಾಡಿದ್ರು ರುಚಿ ನನಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಇಷ್ಟನೇ ಆಗ್ತಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ಇನ್ನು ಏನೇನು ಕಾದಿದೆಯೋ ಆ ನಮ್ಮಪ್ಪ ಗಂಡುಗಳೇ ಶಿವನಿಗೆ ಗೊತ್ತು. ಅಪ್ಪ ಈ ಮನೆಗೆ ಬರೋವರೆಗೂ ನಮಗೆಲ್ಲ ಒಂದಲ್ಲ ಒಂದು ತೊಂದರೆ ತಪ್ಪಿದ್ದಲ್ಲ. ಬರ್ತಾಳೆ, ಯಾವ್ದೋ ಕಾಡಿಗೆ ಹೋದ್ಲಂತೆ. ಬಿಸಿಲಿಗಾಲ ಬೇರೆ, ತಿನ್ನೋಕೆ ಏನು ಸಿಗಲ್ಲ. ಅದು ಅಲ್ಲದೆ ನಾಗರಹೊಳೆ ಕಾಡಿಗೆ ಬೆಂಕಿ ಬಿದ್ದಿದೆ. ಪಾಪ ಆ ಬೆಂಕಿಲಿ ಬಿದ್ದು ಸತ್ತೋದ್ಲು ಏನೋ. ಕಾಡಿಗೆ ಬೆಂಕಿ ಇಡೋರ್ಗೆ ನಾವ್ ಏನ್ ಮಾಡ್ಬೇಕು? ಅವಳನ್ನೇ ಬೆಂಕಿ ಹಾಕಿ ಸುಡಬೇಕು. ಯಾರು ಕಾಡಿಗೆ ಬೆಂಕಿ ಹಚ್ತಾನೋ ಅವಳು ನಾವ್ಲಮ್ಮನ್ನ ಬೆಂಕಿಗೆ ಹಾಕಿ ಸುಡಬೇಕು ಅಂತ ಬಂದ್ರೆ ಆಗ ಬೆಂಕಿ ಅನಾಹುತ ಕಡಿಮೆ ಆಗುತ್ತೆ. ಅದ್ದವ್ರೆ, ನೀವು ರುಚಿಗೆ ಏನೇನೋ ಮಾತಾಡಕ್ ಹೋಗ್ಬೇಡಿ. ಇದು 21ನೇ ಶತಮಾನ, ನೆನಪಿರಲಿ. ನಮ್ಮನ್ನ ಕಳಿಸಿರೋದು ಇದೇ ಶತಮಾನದಲ್ಲೇ, ಅದು ನಿಮಗೆ ನೆನಪಿರಲಿ. ಅಲ್ಲ, ಚಂಪಾ ಕಾಡ್ಗೋಗಿ ಏನ್ ಮಾಡ್ತಾಳೆ ಅಂತ ಹೇಳಿಲ್ವಾ? ಅಡಿಗೆಯವಳ ಆತ್ಮ ಚಂಪನಿಗೆ ತಲೆಬೇಟಿ ಕೊಡಬೇಕು ಅಂತ ಅವಳ ದೇಹದಲ್ಲಿ ಸೇರ್ಕೊಂಡು ಕಾಡಿಗೆ ಕಲ್ಕೊಂಡು ಹೋಗಿದೆ. ಹಳೆ ಅಡಿಗೆಯವಳ ಆತ್ಮ ಚಂಪನ್ನ ಕಾಡಕ್ಕೆ ಕರ್ಕೊಂಡು ಹೋಗಿದ್ಯಾ? ಹೌದಮ್ಮ, ಆಗಿನ ಕಾಲದ ಅಡಿಗೆಯವಳು ಬೇಟೆಗಾತಿಯಾಗಿ ಬಂದು ಎಲ್ಲರಿಗೂ ಬುದ್ಧಿ ಕಲಿಸಿದಳು. ಅದೇ ಥರ ಚಂಪನು ಬಂದು ಎಲ್ಲರಿಗೂ ಬುದ್ಧಿ ಕಲಿಸ್ತಾಳೆ. ನಿನಗೆ ಉಪ್ಪಿಟ್ಟು ಮಾಡಕ್ ಬರಲ್ವಲ್ಲಮ್ಮ? ತಪ್ಪು ನೀ ಮಾಡ್ಬಿಟ್ಟು ನನಗೆ ಕಮ್ಮ ಹೊಡಿತ್ಯಾ? ಅಂತ ತಪ್ಪು ನಾನೇನಪ್ಪ ಮಾಡಿದ್ದೀನಿ? ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಹಾಕ್ತೀಯ, ಸಾರಿಗೆ ಖಾರ ಜಾಸ್ತಿ ಹಾಕ್ತೀಯ, ಕಾಫಿ ಮಾಡೋದ್ರೆ ಟೀ ಪುಡಿ ಹಾಕ್ತೀಯ, ಟೀ ಮಾಡೋದ್ರೆ ಕಾಫಿ ಪುಡಿ ಹಾಕ್ತೀಯ. ನೀರು ಒಂದು ಬಿಟ್ಟು ನೀನ್ ಮಾಡೋ ಯಾವ ಅಡುಗೆನೂ ಚೆನ್ನಾಗಿರಲ್ಲ ಕಣಪ್ಪ. ನನ್ಗೇನ್ ಅಡ್ಗೆ ಮಾಡಕ್ ಬರುತ್ತಾ? ಬರ್ತಿದ್ರೆ ಬೇಯಿಸಿ ಹಾಕ್ತೀನಿ. ಅಷ್ಟಿದ್ರೆ ಅಡ್ಗೆ ಮಾಡುವಾಗ ನೀವೇ ಬಂದು ಸಹಾಯ ಮಾಡ್ಬೇಕು. ಓಕೆ, ಎಷ್ಟೊಂದು ಜಗಳ ಆಡ್ತೀರಾ? ಯಾವ್ದಾದ್ರು ಬೇರೆ ಕುಕ್ನ ವ್ಯವಸ್ಥೆ ಮಾಡಿದ್ರೆ ಆಯ್ತು. ಕರೆಕ್ಟ್ ಆಗಿ ಹೇಳಿದ್ರಿ ಜಾಜಿಯವ್ರೆ. ಎಷ್ಟು ದಿವಸ ಅಂತ ನಾವು ಕಾಡಿಗೆ ಹೋಗಿರೋ ಚಂಪನ ಕಾಯ್ಕೊಂಡಿರಕ್ಕಾಗುತ್ತೆ? ಯಾವ್ದಾರ ಒಳ್ಳೆ ಅಡಿಗೆ ಉಂಟ ಮನೆಗೆ ಕರ್ಸಿ ಮನೇಲೆ ಮಸಾಲೆ ದೋಸೆ ಮಾಡಿಸಿ ತಿಂದಾಯ್ತು. ಇಮಿಡಿಯೇಟ್ ಆಗಿ ಯಾವ್ದಾದ್ರು ಕುಕ್ನ ಕರ್ಕೊಂಡು ಬನ್ನಿ. ನೋಡ್ತಾ ಇದೆ ಜಾಜತ್ಗೆ ಎಂತ ಕುಕ್ಕನ್ನ ಕರ್ಕೊಂಡ್ ಬರ್ತೀನಿ ಅಂತ. ಆ ಕುಕ್ಕನ್ನ ನೋಡ್ತಿದ್ದ ಹಾಗೆ ನೀವು ಆಚೆಯಿಂದ ಸತ್ತೋಗ್ಬಿಡ್ತೀರಾ. ಬೇರೆ ಅಡಿಗೆಗಳು ಬಂದ್ರೆ ನಿಮ್ಮಗಳ ತಿಥಿ ಆಗುತ್ತೆ. ಅಮ್ಮ, ಇದು ಚಂಪನ ಹ್ಯಾಂಡ್ ರೈಟಿಂಗ್ ತರ ಇದೆ, ಸ್ವಲ್ಪ ನೋಡು. ಹೌದಮ್ಮ, ಇದು ಅವಳದೇ ಹ್ಯಾಂಡ್ ರೈಟಿಂಗ್.
ಇದ್ರೆ ಎದುರುಗಡೆ ಬಂದು ನಿಲ್ಬೇಕು, ಫೇಸ್ ಟು ಫೇಸ್ ಮಾಡ್ಬೇಕು. ಚಂಪಾ ನೀನಾ? ಬಾಯ್ ಬಿಟ್ರೆ ಬಾಣ ತುರುಕ್ಬಿಡ್ತೀನಿ. ಮನೆಗೋಸ್ಕರ ನಾನು ಹಗಲು ರಾತ್ರಿ ದುಡ್ದಿದ್ದೀನಿ. ಬಂದಲ್ಲ ಒಂದ್ ದಿವಸ ಗಂಡುಗಲ್ಲಿ ಸೊಸೆ ಆಗ್ತೀನಿ ಅಂತ ಆಸೆ ಪಟ್ಟಿದ್ದೆ. ಆದ್ರೆ ನೀವುಗಳು ಜಡ್ಜ ಗಾಡಿ ಕುದುರೆಗೆ ಕ್ಯಾರೆಟ್ ತೋರಿಸಿ ಮುಂದೆ ಕರ್ಕೊಂಡು ಹೋಗೋ ಹಾಗೆ ನನ್ನ ಮುಂದೆ ಕರ್ಕೊಂಬಂದು ನಡು ನೀರಲ್ಲಿ ಕೈ ಬಿಟ್ಟಿದ್ದೀರಾ. ಚಂಪಾ ಚಮಲಿ ಸುಮ್ಮನೆ ನೀನ್ ಯಾವ ಸೀಮೆ ಯಜಮಾನ? ಇನ್ನೊಂದು ಗಂಟೆ ಆಗಿದ್ರೆ ಅವತ್ತೇ ನನ್ನ ಮದ್ವೆ ಆಗ್ತಿದೆ. ಒಂದೊಂದು ಬಾಣ ಬಿಟ್ಟು ಎತ್ತು ಬಿಡ್ತೀನಿ. ಯಾಕೆ ಇಷ್ಟೊಂದು ರೊಟ್ಟಿಗೆ ಬಿಟ್ಟಿದೀಯಾ? ಮತ್ತಿನ್ನೇನ್ ಯಜಮಾನ್ರೆ, ಮನೆಯವ್ರ ಮಾತನ್ನೆಲ್ಲ ಕೇಳ್ಕೊಂಡು ನನ್ನನ್ನ ಬೀದಿ ಪಾಲ್ ಮಾಡ್ತೀರಾ? ಏ ದಡಿಯ ಪದ್ದು, ಅವತ್ತು ನೀನ್ ಅಡ್ಗೆ ಮನೆಗೆ ನೀರ್ ಕುಡಿಯಕ್ ಬಂದಿದ್ಯಾ ಅಥವಾ ಚಕ್ಲಿ ಕದಿಯಕ್ ಬಂದಿದ್ಯಾ? ನಿಜ ಅಪ್ಪಗಳು, ಇಲ್ಲ ಅಂದ್ರೆ ಬಾಣ ಬಿಡ್ಬೇಕಾಗುತ್ತೆ. ದಿನ ಚಕ್ಲಿ ಕದೀತಾ ಇದೆ, ಅವತ್ತು ಕದಿಯಕ್ಕೆ ಅಂತ ಹೋದೆ, ಆದ್ರೆ ಸಿಕ್ಕಾಕೊಂಡ್ಬಿಟ್ಟೆ. ನಿಜ ಏನು ಅಂತ ಈಗ ಗೊತ್ತಾಯ್ತಾ? ಲೇ ಅಯೋಗ್ಯ, ಇದನ್ನ ಆವತ್ತು ಒಪ್ಕೊಂಡಿದ್ರೆ ಈ ತರ ಸಮಸ್ಯೆನೆ ಬರ್ತಾ ಇರ್ಲಿಲ್ಲ. ಇದೆಲ್ಲ ಆದ್ಮೇಲೆ ನೀವು ಬದುಕಿರ್ಬೇಕಾ? ಈ ಬಾಣಕ್ಕೊಂದು ಬಲಿ ಆಗ್ಲೇಬೇಕು. ಸಾರೆ ಕಣೆ ಚಂಪಾ. ಮಾತೋಶ್ರೀ ರಂಗಮ್ಮನವ್ರೆ, ನೀವೇ ಇವ್ರಿಗೆ ಒಂದು ದಾರಿ ತೋರಿಸ್ಬೇಕು. ನಾನೇನು ಮಾಡಕ್ಕಾಗತ್ತೆ? ನೀನ್ ಹೆಂಡತಿ ಹಾಕೋ ತಾಳಕ್ಕೆ ಈ ಗಂಡು ಪಿಂಡ್ಗಳು ಕುಣೋದಲ್ದೆ ನೀನು ಕುಣಿತಾ ಇದೀಯಾ? ನೋಡ್ತಾ ಇರು, ಆ ಚಂಪಾ ಮತ್ತೆ ಬಂದೇ ಬಲ್ತಾಳೆ. ಅಷ್ಟು ಗ್ಯಾರಂಟಿ ಆಗಿ ಹೇಗೆ ಹೇಳ್ತೀರಾ ಅತ್ತೆ? ಬಾಣ ಬಿಟ್ಟು ಹೋಗಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಅಲ್ಲಿ ಇಲ್ಲಿ ಬಾಣ ಬಿಟ್ರೆ ಏನ್ ಪ್ರಯತ್ನ? ಬಿಟ್ಟ ಬಾಣ ಗುಂಡಿಗೆಲ್ಲ ಸೀಳ್ಬೇಕು. ಅವಳಿಗೆ ಗುರಿ ಇದ್ದಿರ್ತಾನೆ ಬಿಡೋದಿಕ್ಕೆ. ಅಲ್ಲಿ ಬಿಟ್ಟು ಬಾಣನ ನಿಮಗ್ ಬಿಡದೇ ಇರ್ತಾಳೆ ಏನು? ಬಿಟ್ಟೇ ಬಿಡ್ತಾಳೆ. ನಾನ್ ಬಿಟ್ಟಿರೋ ಬಾಣದ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತೀರಾ? ಲೇ ಪದ್ದು, ನಾನ್ ಬಿಟ್ಟಿರೋ ಆ ಬಾಣದ ತುದಿ ನೆಕ್ಕು ಆಗ ಗೊತ್ತಾಗತ್ತೆ. ಸ್ವಲ್ಪ ಆಡೋ ಮಾತುಗೊಂದು ಅರ್ಥ ಬೇಡ. ಮಾದಪ್ಪನ ಹೋಟ್ಲ ಆಲೂಗಡ್ಡೆ ಪಲ್ಯ ತಿಂದು ಅರ್ಗಿಸ್ಕೊಂಡ್ರು ನಮ್ಮ ಬದುಕೆ ಈ ಬಾಣ ತುದಿ ಯಾವ ಲೆಕ್ಕ? ಅಗದು ಬಿಸಾಕಲೆ. ಚಂಪಾ, ಬಾಣದ ತುದಿಲಿ ವಿಷ ಇದೆ ಅಂತ ಪದ್ದು ಗೊತ್ತಿರ್ಲಿಲ್ಲ. ಈಗ ಅವನು ಉಳ್ಕೊಳಕ್ ಏನ್ ಮಾಡ್ಬೇಕು? ನೀರ್ ಬಚ್ಚೆಗೆ ಉಪ್ಪ ಕುದಿಸಿ ವಾಂತಿ ಆಗುತ್ತೆ, ಆಗೆಲ್ಲ ಸರಿ ಹೋಗುತ್ತೆ. ಕರ್ಕೊಂಡು ಹೋಗಿ ಅವನ್ನ. ನೀರ್ ಬಗ್ಗೆ ಬೆಳೆಸ್ಕೊಡುವಂತೆ. ನೀನ್ ಈ ರೀತಿ ಬೇಟೆಗಾರ್ತಿಯಾಗಿ ಬಂದು ನಮ್ಗೆಲ್ಲ ಹಿಂಸೆ ಕೊಡ್ತಾರೆ, ನಮ್ಗೆ ಯಾರಿಗೂ ಇಷ್ಟ ಆಗ್ತಿಲ್ಲ. ನೀವ್ ಮಾಡ್ಸೋದು ನನ್ಗೆ ಇಷ್ಟ ಆಗ್ತಿದ್ಯಾ? ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿ ಮನೆಯಿಂದ ಹೊರಗೆ ಹಾಕಿದ್ರೆ ಇದು ಸರಿನಾ? ಹೌದು, ಕಾಡಲ್ಲಿ ಬೆನ್ನು ವಿದ್ಯೆ ಕಲ್ಸಿದ ಗುರು ಯಾರು? ಗಂಡದಲ್ಲಿ ವಂಶದಲ್ಲಿ ಹಿಂದೆ ಒಬ್ಳು ಅಡ್ಗೆ ಅವಳಿದ್ಲು. ಅವಳನ್ನ ಕೂಡ ಮನೆ ಯಜಮಾನ ಮದುವೆ ಆಗ್ತೀನಿ ಅಂತ ಆಸೆ ತೋರಿಸಿ ಮೋಸ ಮಾಡಿದ್ರು. ಅವಳ ಆತ್ಮ ಈಗ ನನ್ನ ಜೊತೆ ಇದೆ. ನಾನ್ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ನಾನು ಬಿಡೋ ಬಾಣಕ್ಕೆ ನೀವು ಪದ್ದು ವಿಟ್ಲ ಬಲಿ ಆಗ್ಲೇಬೇಕು. ಏ ಮಗನೇ, ನಾಲಿ ಮುನಿದರೆ ಮಾಲಿ. ರೊಚ್ಚಿಗೆದ್ದ ಹೆಣ್ಣನ್ನ ಸಮಾಧಾನ ಮಾಡೋದು ತುಂಬಾ ಕಷ್ಟನೇ ಇದೆ ಕಣೋ. ಮಾತೋಶ್ರೀ ರಂಗಮ್ಮನವ್ರೆ, ನನ್ನ ಜಾಜಿ ಅವರು ಚಂಪಂಗ್ ಎದುರ್ಕೊಂಡು ಮನೆಯಿಂದ ಆಚೆಗೆ ಹೋಗ್ತಾ ಇಲ್ಲ, ಭಾಷಣ ಮಾಡ್ತಾ ಇಲ್ಲ. ಅಯ್ಯ, ಅವಳು ಭಾಷಣ ಮಾಡಿ ಮೋಲಿ ತೊಳೆದು ಯಾರನ್ನು ಉದ್ಧಾರ ಮಾಡ್ಬೇಕಾಗಿದೆಯೋ? ನಿನ್ನ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ಲಿಲ್ಲ, ಈ ಮನೆಗೊಂದು ಮಗುನ್ ಕೊಡ್ಲಿಲ್ಲ ಅಂದ್ಮೇಲೆ ಅವಳು ಎಂಥ ಸೊಸೆನೋ? ಅಯ್ಯ ಬಿದ್ದಿರಲಿ ಬಿಡ. ಏನು ಯಜಮಾನ್ರೆ, ನಾನ್ ಬೇಟೆಗಾರ್ತಿ ಆಗಿದ್ದೀನಿ ಅಂತ ನಿಮ್ಗೆ ತುಂಬಾ ಬೇಜಾರಾ? ಮತ್ತಿನ್ನೇನೆ ಎಲ್ಲರನ್ನೂ ಗೋಳಾಡ್ತಿದ್ಯಲ್ಲಿ ಎಲ್ರು ಜೀವ ಭಯದಿಂದ ಒದ್ದಾಡ್ತಿದ್ದಾರೆ. ಮಾಡ್ಬಿಟ್ಟೇನೆ. ಮತ್ ನೀವು ನನ್ನ ಮದ್ವೆ ಆಗ್ತೀನಿ ಅಂತ ಆಸೆ ತೋರಿಸಿ 5 ವರ್ಷದಿಂದ ಯಾಮಾರಿಸ್ತಾ ಇದ್ದೀರಾ? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಯಜಮಾನ್ರೆ. ನಂದು ಪಾಂಡವರ ಪಕ್ಷ, ಜಾಜಿ ಅವ್ರದ್ದು ಕೌರವರ ಪಕ್ಷ. ಈಗಲೂ ಕಾಲ ಮಿಂಚಿಲ್ಲ. ಪಕ್ಷಾಂತರ ಮಾಡಿ ನನ್ನ ಪಕ್ಷಕ್ಕೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಎದುರಾಳಿ ಯಾರೇ ಆಗಿದ್ರು ಒಬ್ಬೊಬ್ಬರನ್ನು ತಿಂದಿ ಉಡಾಕ್ಬಿಡ್ತೀನಿ. ಧರ್ಮದ ಕಡೆ ಚಂಪಾ, ನಾನು ನಿನ್ ಜೊತೆ ಹೇಳ್ತೀನಿ ಕಡೆ. ಯಜಮಾನ್ರೆ, ನೀವು ಜಾಜವ್ನು ಬಿಡೋಕ್ಕಾಗ್ತಿಲ್ಲ, ನಿನ್ನೂ ಬಿಡೋಕ್ಕಾಗ್ತಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೇ? ಸರಿ, ಹಾಗಾದ್ರೆ ಒಂದೊಂದು ಬಾಣದ ಮೇಲೆ ಒಬ್ಬೊಬ್ರ ಹೆಸರು ಬರ್ದಿದ್ದೀನಿ. ಅದ್ರ ಪ್ರಕಾರ ಒಬ್ಬೊಬ್ರ ಶಿವನ್ ಪಾದ ಸೇರ್ಕೋತೀರಾ. ಅಯ್ಯೋ, ನಾನ್ ನಿನ್ ಪಕ್ಷನೇ ಕಡೆ. ಚೆನ್ನಾಗಿ ಗುರಿ ಇಟ್ಟು ಬಾಣ ಬಿಟ್ಟೆ ಕಡೆ, ಅದಕ್ಕೆ ನಾನು ನಿನ್ ಪಕ್ಷ. ಏನಪ್ಪ, ಆ ಪಕ್ಷದಲ್ಲಿ ಯಾಕೆ ಬಾಣ ಗುರಿ ಹಾಕ್ತೀರಾ? ಏನಮ್ಮ ಬಲ್ಲು, ನಾನು ಯಾವತ್ತೋ ಈ ಪಕ್ಷಕ್ಕೆ ಸೇರ್ಕೋಬೇಕು ಅಂತಿದ್ದೆ. ಕರೀಲಿ ಅಂತ ಕಾಯ್ತಿದ್ದೆ.
ಒಂದೇ ಬಾಣದಲ್ಲಿ ಇಬ್ರನ್ನು ಮೇಲ್ ಕಳಿಸ್ಬಿಡ್ತೀನಿ. ನಿಮ್ಮ ಮನೆ ದೇವ್ರನ್ನ ನೆನ್ಸ್ಕೊಳ್ಳಿ. ಚಂಪ ಮಾಡಬೇಡ ಮಾಡಬೇಡ ಒಂದು ನಿಮಿಷ ಜಾಜಿ ಅವ್ರೆ ಅಲ್ಲಿ ನೋಡಿ. ಬೇಡ ಚಂಪ, ಬೇಡ, ಬೇಡ. ನಾನು ನಿಮ್ಮ ಪಕ್ಷದ ಸೇರ್ಕೊತೀನಿ. ಯಾಗೋ ಚಪ್ಪ ಬೇಡ, ನಾನ್ ಸುಮ್ನೆ ಇರಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೇನೆ. ಅಲ್ಲಿವರೆಗೂ ನೀನ್ ಬದುಕಿದ್ರೆ ತಾನೆ. ಚಂಪಾ ಜಜಕ್ಕೆ ಯಾಕೆ ಕಿರ್ಚ್ಕೊಂಡ್ರಿ? ಅಲ್ಲೋ ಕಿರ್ಚ್ಕೊಂಡಿದ್ದು ನಾನಲ್ಲ, ನೀನು. ನೀವು ಕಿರ್ಚ್ಕೊಂಡಿದ್ದಕ್ಕೆ ನಾನು ಕಿರ್ಚ್ಕೊಂಡಿದ್ದು. ಏನಾಯ್ತು ಅಂತ ಸರಿಯಾಗಿ ಬೊಗಳೆ. ಜಜಕ್ಕೆ ನನ್ ಕನ್ಸಲ್ಲಿ ಚಂಪಾ ಬೇಟೆಗಾರ್ತಿ ಆಗ್ಬಿಟ್ಟಿದ್ಲು. ಅಮ್ಮ ನೀನ್ ಹೇಳಿದ್ಯಲ್ಲ, ಗಂಡು ಗಲಿ ಅಂಶದ ಅಡಿಗೆಯವಳ ಆತ್ಮ ಎಲ್ಲಾ ಕಡೆ ಇರುತ್ತೆ ಅಂತ. ಚಂಪಾ ಬೇಟೆಗಾರ್ತಿ ಆಗೋ ದಿನ ದೂರ ಉಳಿದಿಲ್ಲ. ನೀವ್ ಯಾರು ಚಂಪನ್ನ ಎದುರು ಹಾಕೋಬೇಡಿ. ಜಜಕ್ಕೆ ನೀವು ಅಷ್ಟೇ ಚಂಪನ್ನ ಎದುರಾಕೋಬೇಡಿ. ಅವಳೇನಾದ್ರೂ ಬೇಟೆಗಾರ್ತಿ ಆದ್ರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ. ಯಾಕೆವ್ರೆ ಏನು ಚಂಪನ್ ಇಲ್ಲೇ ಇಟ್ಕೊಳ್ತಿರೋ ಕಾಡಿ ಕಳಿಸ್ತಿರೋ? ಅಂದ್ರೆ ನೀವ್ ಹೋಗು ಅಂದ್ರೆ ಹೊರಟ್ಬಿಡ್ತೀನಿ. ಕಡೆಯದಾಗ ಒಂದ್ ಮಾತು ಹೇಳ್ಬಿಡಿ. ಚಂಪಾ ಬೇಡ ಕಣೆ, ನೀನ್ ಎಲ್ಲೂ ಹೋಗ್ಬೇಡ. ಚಂಪ ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಗೊತ್ತಾ? ನಾನಂತೂ ಎರಡು ಕೈಯಿಂದ ತುಂಬಿಡ್ತೀನಿ. ಚಂಪಾ ನೀನೇ ಸೂಪರ್ ಕುಕ್ಕು. ಕುಕ್ಕು ಅಂದ್ರೆ ನೀನೇ ಬೆಸ್ಟ್ ಕುಕ್ಕು. ಚಂಪನಷ್ಟು ಒಳ್ಳೆ ಹುಡುಗಿ ಈ ಮನೇಲಿ ಯಾರೂ ಇಲ್ಲ. ನನ್ನ ಚೆನ್ನಾಗಿ ನೋಡ್ಕೊಳ್ಳೋನು, ನನಗೆ ಬೇಕಾದನ್ನ ತಂದು ಕೊಡೋನು ಚಂಪಾ ಒಬ್ಳೆ. ಚಂಪಾ ನೀನೆಲ್ಲೂ ಹೋಗ್ಬೇಡ, ಮನೇಲೆ ಅಡುಗೆ ಮಾಡ್ಕೊಂಡು ಇದ್ಬಿಡು. ಆಯ್ತು, ನನ್ ಕಾಡ್ಗೂ ಹೋಗಲ್ಲ, ಬೇಟೆಗಾರ್ತಿನೂ ಆಗಲ್ಲ. ಆದ್ರೆ ಒಂದ್ ಕಂಡೀಷನ್, ಎಲ್ರಿಗೂ ಅಡ್ಗೆ ಮಾಡ್ತೀನಿ, ಆದ್ರೆ ಇಬ್ರಿಗೆ ಬಿಟ್ಟು. ಆ ಇಬ್ರು ಯಾರೇ ಹೇಳ್ತೀನಿ. ನಾನ್ ಮಾಡೋ ಅಡ್ಗೆ ಒಂದ್ ವಾರದ ಮಟ್ಟಿಗೆ ಅವ್ರಿಬ್ರು ತಿನ್ನೋ ಹಾಗೆ ಇಲ್ಲ. ತಿಂದ್ರೆ